Hello everyone, welcome our education channel We Learn Together. ಸಮಾಜ ವಿಜ್ಞಾನ ವಿಷಯದ ವಾಯುಗೋಳ ಹೇಳುವಂತಹ ಒಂದು ಲೆಸನ್ಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಅಂಶಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಾಯುಗೋಳ 8ನೇ ತರಗತಿಯ ಜಿಯೋಗ್ರಫಿಯಲ್ಲಿ ಇರುವಂತಹ ಒಂದು ಪಾಠ. ಜಿಯೋಗ್ರಫಿಯಲ್ಲಿ ಇರುವಂತಹ ಒಂದು ಪಾಠ ಆಗಿದೆ. ಬಹಳಷ್ಟು 1 ಮಾರ್ಕ್ಸ್ನ ಕ್ವಶನ್ಗಳನ್ನು ಕೇಳಲಿಕ್ಕೆ ಸಾಧ್ಯತೆ ಇರುವಂತಹ ಅವಕಾಶ ಇರುವಂತಹ ಕಂಟೆಂಟ್ಗಳು ಈ ಒಂದು ಲೆಸನ್ನಲ್ಲಿ ಇರುವಂಥದ್ದು. ಈ ಒಂದು ಲೆಸನನ್ನು ಕವರ್ ಮಾಡೋದ್ರಿಂದ ಜಿಯೋಗ್ರಫಿಯ ಆಲ್ಮೋಸ್ಟ್ ವಾಯುಗೋಳಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳಿದ್ರು ನಿಮಗೆ ಅಲ್ಲಿ ಉತ್ತರವನ್ನು ಫೈಂಡ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ನಮ್ಮ ಚಾನಲ್ನಲ್ಲಿ ನಾವು ಯಾವುದೇ ಲೆಸನ್ಗಳನ್ನು ಹಾಕ್ತಾ ಇರುವಂಥದ್ದು ಎಲ್ಲವೂ ಸಹ ಸಿಲೆಬಸ್ ಪ್ರಕಾರನೇ ಇದೆ. ಹಾಗೆ ಎಲ್ಲವೂ ಕೂಡ ನಿಮ್ಮ TET ಎಕ್ಸಾಮ್ಗೆ ಎಷ್ಟು ಬೇಕೋ, ಯಾವ ಹಂತಕ್ಕೆ ಬೇಕೋ ಅಷ್ಟು ಕ್ವಶನ್ಗಳನ್ನು ಒಳಗೊಂಡಿದೆ. ಟ್ವಿಸ್ಟ್ಗಳಾಗಿ ಕ್ವಶನ್ಗಳಿರುತ್ತೆ, ಅವರು ಕೇಳುವ ರೀತಿಯಲ್ಲೇ ಕ್ವಶನ್ಗಳಿರುವಂಥದ್ದು. ಇನ್ನು ಮಾಡೆಲ್ ಪೇಪರ್ಗಳು MCQ ಮಾಡೆಲ್ನಲ್ಲಿ ಇರುವಂಥದ್ದು, ಅವೆಲ್ಲವೂ ಸಹ ನಿಮಗೆ ಪ್ರಾಕ್ಟೀಸ್ಗಾಗಿ ಯಾವ ರೀತಿಯಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಬೇಕು, ಯಾವ ರೀತಿಯಾಗಿ ನೆಕ್ಸ್ಟ್ TET ಎಕ್ಸಾಮ್ನಲ್ಲಿ ಉತ್ತರವನ್ನು ಫೈಂಡ್ ಮಾಡಬೇಕು, ಲೆಸ್ ಟೈಮ್ನಲ್ಲಿ ಕಡಿಮೆ ಅವಧಿಯಲ್ಲಿ ಹೇಗೆ ನಾವು ಉತ್ತರವನ್ನು ಫೈಂಡ್ ಮಾಡ್ಕೊಳ್ಬೋದು. ಇದರಲ್ಲಿ ಕಡಿಮೆ ಅವಧಿಯನ್ನು ನಾವು ತೆಗೆದುಕೊಂಡ್ರೆ ನಮಗೆ ಸೈಕಾಲಜಿಯಲ್ಲಿ ಯೋಚನೆ ಮಾಡಲಿಕ್ಕೆ, ಅದರ ಬಗ್ಗೆ ಥಿಂಕ್ ಮಾಡಲಿಕ್ಕೆ, ತಾರ್ಕಿಕವಾಗಿ ಯೋಚನೆ ಮಾಡಿ ಉತ್ತರವನ್ನು ಹಾಕಲಿಕ್ಕೆ ಟೈಮ್ ಸಿಗುತ್ತೆ. ಹಾಗಾಗಿ ಕಡಿಮೆ ಅವಧಿಯಲ್ಲಿ ಈ ಸಮಾಜ ಆಗಿರ್ಬೋದು, ಕನ್ನಡ ಅಥವಾ ಇಂಗ್ಲೀಷ್ ಇವುಗಳನ್ನು ಮುಗಿಸ್ಕೊಳ್ಬೇಕಾಗತ್ತೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತೋ ಮೂಲಕ ನೋಟಿಫೈ ಆಗಿರಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ವಾಯುಗೋಳದ ಅಂದಾಜು ದಪ್ಪ. ವಾಯುಗೋಳ ಅಂದಾಜಾಗಿ ಎಷ್ಟು ದಪ್ಪದಾಗಿ ಇದೆ ಅಂತ ಹೇಳಲಾಗುತ್ತೆ. 1000 ಕಿಲೋಮೀಟರ್ಗಳಷ್ಟು ವಾಯುಗೋಳ ದಪ್ಪದಾಗಿ ಇರುವಂಥದ್ದು. ಅಂದರೆ ಭೂಮಿ ತಿರುಗುವುದರ ಜೊತೆಗೆ ಈ ಭೂಮಿಯ ವಾಯುಗೋಳ ಅಂದರೆ 1000 ಕಿಲೋಮೀಟರ್ ದಪ್ಪದ ವಾಯುಗೋಳವೂ ಸಹ ಭೂಮಿಯೊಡನೆ ತಿರುಗುತ್ತೆ, ಸೂರ್ಯನ ಸುತ್ತಲೂ ತಿರುಗುತ್ತೆ ಅಂತ ಹೇಳಲಾಗುತ್ತೆ. ನೆಕ್ಸ್ಟ್ 2ನೇ ಪ್ರಶ್ನೆ, ವಾಯುಗೋಳದ ಸಂಯೋಜನೆ. ವಾಯುಗೋಳ ಯಾವ ಯಾವ ಅನಿಲಗಳನ್ನು ಒಳಗೊಂಡಿದೆ? ವಾಯುಗೋಳ ನೈಟ್ರೋಜನ್ ಅಥವಾ ಸಾರಜನಕ ಅಂತ ಏನು ಕರಿತೇವೆ, ಸಾರಜನಕವನ್ನು ಹೊಂದಿದೆ. ಆಕ್ಸಿಜನ್ ಆಮ್ಲಜನಕ, ಆರ್ಗಾನ್, ಇಂಗಾಲದ ಡೈಆಕ್ಸೈಡ್, ಓಜೋನ್ ಇವೆಲ್ಲವನ್ನು ಹೊಂದಿದೆ. ಅವುಗಳ ಶೇಕಡಾ ಪ್ರಮಾಣವನ್ನು ಸಹ ಕೊಟ್ಟಿದ್ದಾರೆ. 78.08% ನೈಟ್ರೋಜನ್, ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು ನೈಟ್ರೋಜನ್ ಅಥವಾ ಸಾರಜನಕ ಅನಿಲ ಇದೆ. ಹಾಗೆ ಅದರ ನೆಕ್ಸ್ಟ್ 20.94 ಅಥವಾ 21 ಅಂತ ನಾವು ಕರಿತೇವೆ. 21ರಷ್ಟು ಆಕ್ಸಿಜನ್ ಇದೆ. ಆರ್ಗಾನ್ 0.93 ಅಷ್ಟಿದ್ರೆ, ಇಂಗಾಲದ ಡೈಆಕ್ಸೈಡ್ 0.03, ಓಜೋನ್ 0.000005 ಇಷ್ಟಿದೆ. ಇಲ್ಲಿ ಯಾವ ಒಂದು ಅನಿಲ ವಾಯುಗೋಳದಲ್ಲಿ ಹೆಚ್ಚಾಗಿದೆ ಅಂತ ಕೇಳ್ಬೋದು, ಅಥವಾ ವಾಯುಗೋಳದಲ್ಲಿ ಆಮ್ಲಜನಕ ಎಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ಅನ್ನೋದನ್ನು ಕೇಳ್ಬೋದು. 20.94 ಅಂತ ಪರ್ಟಿಕ್ಯುಲರ್ ಆಗಿ ಕೊಟ್ಟಿರೋದಿಲ್ಲ, 21% ಅಂತ ಕೊಟ್ಟಿರ್ತಾರೆ. ನೈಟ್ರೋಜನ್ ಆದರೆ 78% ಅಂತ ಕೊಟ್ಟಿರ್ತಾರೆ. ಇನ್ನು ಇಂಗಾಲದ ಡೈಆಕ್ಸೈಡ್ ಆದರೆ ಇದೆ 0.03% ಅಂತಲೇ ಕೊಟ್ಟಿರುವಂಥದ್ದು. ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು ನೈಟ್ರೋಜನ್, 2ನೇ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು ಆಕ್ಸಿಜನ್, 3ನೇ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು ಇಂಗಾಲದ ಡೈಆಕ್ಸೈಡ್ ಅಲ್ಲ, ಬದಲಾಗಿ ಆರ್ಗಾನ್. ನೆಕ್ಸ್ಟ್ 3ನೇ ಪ್ರಶ್ನೆ, ವಾಯುಮಂಡಲದ 5 ಪದರುಗಳ ರಚನೆ. ಈ ವಾಯುಮಂಡಲ 5 ಪದರುಗಳಿಂದ ಆಗಿರುವಂಥದ್ದು. ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಉಷ್ಣತಾ ಮಂಡಲ ಹಾಗೆ ಬಾಹ್ಯ ಮಂಡಲ. ಈ 5 ಪದರಗಳಿಂದ ಆಗಿರುವಂಥದ್ದು. ಪ್ರತಿಯೊಂದು ಪದರವೂ ಸಹ ಅದರದ್ದೇ ಆದಂತಹ ಕೆಲವೊಂದು ವೈಶಿಷ್ಟ್ಯತೆಗಳಿಂದ ಅಥವಾ ವಿಶಿಷ್ಟತೆಗಳಿಂದ ಇನ್ನೊಂದಕ್ಕಿಂತ ಭಿನ್ನ ಆಗಿದೆ. ಆ ವಿಶಿಷ್ಟತೆಗಳಿಂದ ಪ್ರಶ್ನೆಗಳನ್ನು ಫ್ರೇಮ್ ಮಾಡ್ತಾರೆ, ಪ್ರಶ್ನೆಗಳನ್ನು ಕೇಳ್ತಾರೆ. ಏನೇನು ಇದೆ ಅನ್ನೋದನ್ನು ನೋಡೋಣ. ಫಸ್ಟ್ ಇರುವಂಥದ್ದು ಪರಿವರ್ತನಾ ಮಂಡಲ. ವಾಯುಮಂಡಲದ ಅತ್ಯಂತ ಕೆಳ ಪದರ, ವಾಯುಮಂಡಲದಲ್ಲಿ ಅತ್ಯಂತ ಕೆಳ ಪದರ ಯಾವುದು ಅನ್ನೋದನ್ನು ಕೇಳಿದ್ರೆ ಅದು ಪರಿವರ್ತನಾ ಮಂಡಲ. ಸಮಭಾಜಕ ವೃತ್ತದ ಬಳಿ 18 ಕಿಲೋಮೀಟರ್ ಹಾಗೂ ಧ್ರುವದ ಬಳಿ 8 ಕಿಲೋಮೀಟರ್ ಎತ್ತರವಾಗಿದೆ. ಭೂಮಿಯಿಂದ 8 ಕಿಲೋಮೀಟರ್, ಧ್ರುವ ಪ್ರದೇಶದಲ್ಲಿ 8 ಕಿಲೋಮೀಟರ್ ಎತ್ತರದವರೆಗೆ ಈ ಪರಿವರ್ತನಾ ಮಂಡಲ ಹಬ್ಕೊಂಡಿದೆ. ಹಾಗೆ ಸಮಭಾಜಕ ವೃತ್ತದ ಕಡೆ ಬಂದರೆ ಸಮಭಾಜಕ ವೃತ್ತದಿಂದ 18 ಕಿಲೋಮೀಟರ್ ಎತ್ತರದವರೆಗೆ ಪರಿವರ್ತನಾ ಮಂಡಲ ಇರುವಂಥದ್ದು. ಹವಾಮಾನದ ಉಷ್ಣಾಂಶ, ಒತ್ತಡ, ಮೋಡ, ಮಳೆ ಎಲ್ಲ ಇಲ್ಲೇ ಕಂಡುಬರುತ್ತದೆ.
ಅಂದರೆ ಹವಾಮಾನದ ಬದಲಾವಣೆಗಳು. ಈಗೇನು ನಾವು ಇಲ್ಲಿ ಒಂದು ಭೂಮಿಯ ಮೇಲೆ ನಿಂತು ಒಮ್ಮೆ ಮೋಡ ಆಗುವಂಥದ್ದು, ಒಮ್ಮೆ ಮಳೆ ಬರುವಂತೆ ಆಗುವಂಥದ್ದು, ಬಿಸಿಲು ಪ್ರಕಾಶಮಾನವಾಗಿ ಆಗುವಂಥದ್ದು, ಹಾಗೆ ಒತ್ತಡ, ಇವೆಲ್ಲವೂ ಸಹ ಕಂಡು ಬರುವಂಥದ್ದು ಈ ಪರಿವರ್ತನಾ ಮಂಡಲದಲ್ಲಿ ಮಾತ್ರ. ಇದಕ್ಕೂ ಮೇಲೆ ಹೋದಂತೆ ಇದರ ನೆಕ್ಸ್ಟ್ ಬರುವಂತಹ ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲದಲ್ಲಿ ಈ ರೀತಿಯಾದಂಥದ್ದು ಹವಾಮಾನದ ಬದಲಾವಣೆಗಳನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ಪರಿವರ್ತನೆಗಳು, ಈ ಎಲ್ಲ ಒಂದು ಬದಲಾವಣೆಗಳು ಕಂಡು ಬರುವಂಥದ್ದು ಪರಿವರ್ತನಾ ಮಂಡಲದಲ್ಲಿ. ಏನೇನಿದೆ? ವಾಯುಮಂಡಲದ ಕೆಳಪದರಾಗಿದೆ, ಸಮಭಾಜಕ ವೃತ್ತದ ಬಳಿ 18 ಕಿಲೋಮೀಟರ್, ಹಾಗೆ ಧ್ರುವದ ಪ್ರದೇಶದ ಬಳಿ 8 ಕಿಲೋಮೀಟರ್ ಎತ್ತರ ಹೊಂದಿದೆ. ಹವಾಮಾನದ ಎಲ್ಲ ಬದಲಾವಣೆಗಳು ಸಹ ಕಂಡು ಬರುತ್ತೆ. ಇವು ಮೂರು ಈ ಒಂದು ಪರಿವರ್ತನಾ ಮಂಡಲಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಆಗಿ ಕೇಳುವಂತಹ ಒಂದಿಷ್ಟು ಪಾಯಿಂಟ್ಸ್ಗಳು. ನೆಕ್ಸ್ಟ್ ಬರುವಂಥದ್ದು ಸಮೋಷ್ಣ ಮಂಡಲ. ಸಮೋಷ್ಣ ಮಂಡಲ ಏನು ಹೇಳುತ್ತೆ? ಸಮೋಷ್ಣ ಮಂಡಲ ಎರಡನೇ ಪದರಾಗಿದೆ. ಪರಿವರ್ತನಾ ಮಂಡಲದ ನಂತರ ಬರುವಂತಹ ಎರಡನೇ ಒಂದು ಮಂಡಲ ಅಥವಾ ಪದರು. ಓಜೋನ್ ಅನಿಲವು ಅತ್ಯುತ್ತಮ ಮುಖ್ಯವಾಗಿದ್ದು ಸೂರ್ಯನಿಂದ ಬರುವ ಅತಿ ನೇರಳೆ ಕಿರಣಗಳನ್ನು ಹೀರಿಕೊಳ್ಳುತ್ತದೆ. ಈ ಸಮೋಷ್ಣ ಮಂಡಲದಲ್ಲಿ ಓಜೋನ್ ಕಿರಣಗಳು ಅಥವಾ ಓಜೋನ್ ಪದರು ಕಂಡುಬರುತ್ತೆ. ಓಜೋನ್ ಹೇಳುವಂಥ ಅನಿಲ ಕಂಡುಬರುತ್ತೆ. ಎಲ್ಲಿ ಕಂಡುಬರುತ್ತೆ? ಸಮೋಷ್ಣ ಮಂಡಲದ ದಕ್ಷಿಣಕ್ಕೆ. ಸಮೋಷ್ಣ ಮಂಡಲದ ದಕ್ಷಿಣಕ್ಕೆ ಅಂದರೆ ಪರಿವರ್ತನಾ ಮಂಡಲದ ನೆಕ್ಸ್ಟ್ ಮೇಲ್ಭಾಗದಲ್ಲೇ ಕಂಡು ಬರುವಂಥದ್ದು ಈ ಓಝೋನ್. ಇದು ಏನು ಮಾಡುತ್ತೆ? ಸೂರ್ಯನಿಂದ ಬರುವಂತಹ ನೇರಳಾತೀತ ಅಲ್ಟ್ರಾವೈಲೆಟ್ ರೇಸ್ಗಳನ್ನು ಹಿಡಿಯುತ್ತೆ. ಇದು ಭೂಮಿಯ ಮೇಲಿನ ಪ್ರಾಣಿ ಪಕ್ಷಿಗಳಿಗೆ ಅತಿ ಹಾನಿಕಾರಕ ಕಿರಣ, ಇವುಗಳನ್ನು ತಡೆಯುತ್ತೆ. ನೆಕ್ಸ್ಟ್ ಏನಿದೆ ಇದರಲ್ಲಿ? ಈ ಪದರದಲ್ಲಿ ಜೆಟ್ ವಿಮಾನಗಳು ಹಾರಾಡಲು ಸೂಕ್ತ. ಜೆಟ್ ವಾಯುಮಾರ್ಗ ಅಥವಾ ಜೆಟ್ ವಿಮಾನಗಳು ಹಾರಾಡಲಿಕ್ಕೆ ಈ ಸಮೋಷ್ಣ ಮಂಡಲ ಉತ್ತಮ ಆಗಿರುವಂಥದ್ದು. ನೆಕ್ಸ್ಟ್ ಮೂರನೇ ಬರುವಂಥದ್ದು ಮಧ್ಯಂತರ ಮಂಡಲ. ಮಧ್ಯಂತರ ಮಂಡಲದ್ದೇನಿದೆ? ವಾಯುಮಂಡಲದ ಅತಿ ಶೀತ ಉಷ್ಣಾಂಶ ಅಂದರೆ ಅತಿ ಶೀತವಾದಂತಹ ಒಂದು ಪ್ರದೇಶ ಆಗಿದೆ. -100 ಡಿಗ್ರಿ ಸೆಲ್ಸಿಯಸ್ನಷ್ಟು ಶೀತ ಈ ಪ್ರದೇಶದಲ್ಲಿ ಕಂಡುಬರುತ್ತೆ. ಅತಿ ಶೀತವಾದಂತಹ ವಲಯ ಯಾವುದು ಅಂತ ಕೇಳಿದ್ರೆ ಅದು ಮಧ್ಯಂತರ ಮಂಡಲ ಆಗಿದೆ. ನೆಕ್ಸ್ಟ್ ಉಷ್ಣತಾ ಮಂಡಲ. ವಾಯುಮಂಡಲದ ಅತಿ ಉಷ್ಣತೆಯನ್ನು ಹೊಂದಿದೆ. ಇದು ಅತಿ ಉಷ್ಣತೆಯನ್ನು ಹೊಂದಿದಂತಹ ವಲಯ. ಇಲ್ಲಿ ಅನಿಲಗಳು ಅಯಾನುಗಳಾಗಿ ಪರಿವರ್ತನೆ ಹೊಂದುತ್ತದೆ. ಅತಿ ಉಷ್ಣಾಂಶವನ್ನು ಹೊಂದಿರೋದ್ರಿಂದ ಅನಿಲದ ಕಣಗಳು ಅಯಾನ್ಗಳಾಗಿ, ಅಟೋಮ್ಗಳಾಗಿ ಪರಿವರ್ತನೆಯನ್ನ ಹೊಂದುತ್ತೆ. ಆದ್ದರಿಂದ ಇದನ್ನ ಅಯಾನು ಮಂಡಲ ಅಂತಲೂ ಕರೀತಾರೆ. ಉಷ್ಣತಾ ಮಂಡಲವನ್ನ ಅಯಾನು ಮಂಡಲ ಅಂತಲೂ ಸಹ ಕರೀತಾರೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಿದೆ? ಭೂಮಿಯಿಂದ ಪ್ರಸಾರಗೊಂಡ ರೇಡಿಯೋ ತರಂಗಗಳನ್ನು ಪುನಃ ಭೂಮಿಯ ಕಡೆಗೆ ಪ್ರತಿಫಲಿಸುತ್ತದೆ. ನಾವೇನು ಇಲ್ಲಿ ರೇಡಿಯೋ ತರಂಗಗಳು, ಈ ಒಂದು ಟವರ್ಗಳು, ಈ ರೀತಿಯಾಗಿ ರೇಡಿಯೋ ತರಂಗಗಳನ್ನು ಇದು ಭೂಮಿಯಿಂದ ಸ್ಯಾಟಲೈಟ್ಗೆ ಹೋಗಿ ಅಲ್ಲಿಂದ ತಿರುಗಿ ಭೂಮಿಯ ಕಡೆಗೆ ಪ್ರತಿಫಲಿಸುವಂತಹ ವಲಯ ಈ ಒಂದು ಉಷ್ಣತಾ ವಲಯ ಅಥವಾ ಅಯಾನು ಮಂಡಲ ಅಂತ ಕರೆಯುವಂಥದ್ದು. ನೆಕ್ಸ್ಟ್ ಇರುವಂಥದ್ದು ಏನು? ಬಾಹ್ಯ ವಲಯ. ಇನ್ನು ಬಾಹ್ಯ ವಲಯದ ಬಗ್ಗೆ ಹೆಚ್ಚಾಗಿ ಏನಿಲ್ಲ, ಅತ್ಯಂತ ಹೊರಭಾಗದಲ್ಲಿ ಇರುವಂಥದ್ದು ಬಾಹ್ಯ ವಲಯ ಹೇಳುವಂಥದ್ದು. ಅತ್ಯಂತ ಹೊರಭಾಗದ 5ನೇ ವಲಯ. ಅನಿಲಗಳು ಅತಿ ವಿರಳವಾಗಿರುತ್ತೆ ಇಲ್ಲಿ. ಇದರ ಬಗ್ಗೆ ಹೆಚ್ಚಿನ ಏನು ಎಕ್ಸ್ಪ್ಲೋರ್ಗಳು ಆಗಿಲ್ಲ. ನೆಕ್ಸ್ಟ್ ಇರುವಂಥದ್ದು ಉಷ್ಣಾಂಶದ ಸಾಮಾನ್ಯ ಇಳಿಕೆ ಪ್ರಮಾಣ ಬರೆಯಿರಿ. ಉಷ್ಣಾಂಶದ ಸಾಮಾನ್ಯ ಇಳಿಕೆ ಪ್ರತಿ 165 ಮೀಟರ್ ಮೇಲಕ್ಕೆ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಕಡಿಮೆ ಆಗುತ್ತೆ. ಭೂಭಾಗದಿಂದ 165 ಮೀಟರ್ ಎತ್ತರಕ್ಕೆ ನಾವು ಹೋಗ್ತಾ ಇದ್ದೇವೆ ಅಂದರೆ 165 ಎತ್ತರಕ್ಕೆ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗುತ್ತೆ. ಮತ್ತೊಂದು 165 ಮೀಟರ್ ಎತ್ತರಕ್ಕೆ ಹೋದಂತೆ ಇನ್ನೂ 1 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗುತ್ತೆ. ಹೀಗೆ ಉಷ್ಣಾಂಶದ ಸಾಮಾನ್ಯ ಇಳಿಕೆ ಹೇಳುವಂಥದ್ದು ಎತ್ತರಕ್ಕೆ ಹೋದಂತೆ ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಅತಿ ಹೆಚ್ಚು ಹಾಗೂ ಅತಿ ಕಡಿಮೆ ಉಷ್ಣಾಂಶ ಹೊಂದಿದ ಸ್ಥಳಗಳು. ಅಧಿಕ ಉಷ್ಣಾಂಶ ಹೊಂದಿದ ಸ್ಥಳ ಯಾವುದು? ಕಡಿಮೆ ಉಷ್ಣಾಂಶ ಹೊಂದಿದ ಸ್ಥಳ ಯಾವುದು? ಲಿಬಿಯಾ ದೇಶದ ಅಲ್ ಅಜಿಜಿಯಾ ಇದು ಹೆಚ್ಚು ಉಷ್ಣಾಂಶವನ್ನು ಹೊಂದಿರುವಂತಹ ಪ್ರದೇಶ ಆಗಿದೆ. ಹಾಗೆ ಸೈಬೀರಿಯಾದ ವರ್ಕೋಯಾನಸ್ ಹೇಳುವಂಥದ್ದು ಜನವಸತಿ ಇರುವಲ್ಲಿ ಅತಿ ಕಡಿಮೆ ಉಷ್ಣಾಂಶ ಅಂದರೆ ಅತಿ ಶೀತವಾದ ಪ್ರದೇಶ ಆಗಿದೆ. ಇಲ್ಲಿ ಆಫ್ರಿಕಾದ ಲಿಬಿಯಾದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಇದ್ರೆ ರಷ್ಯಾದ ಸೈಬೀರಿಯಾದ ವರ್ಕೋಯಾನಸ್ನಲ್ಲಿ ಅತಿ ಕಡಿಮೆ ಉಷ್ಣಾಂಶ ಇದೆ. ಇನ್ನು ಜನವಸತಿಯನ್ನ ಹೊರತುಪಡಿಸಿ ಅಂಟಾರ್ಟಿಕಾದ ವಸ್ಟ್ರೋಕ್ ಹೇಳುವಂಥದ್ದು ಪ್ರಪಂಚದ ಅತಿ ಶೀತವಾದಂತಹ ಪ್ರದೇಶ ಆಗಿದೆ. ಅಲ್ಲಿ ಜನವಸತಿ ಕಂಡು ಬರೋದಿಲ್ಲ.
ಇನ್ನು ಭಾರತದಲ್ಲಿ ನಾವು ನೋಡ್ತಾ ಹೋದ್ರೆ ರಾಜಸ್ಥಾನದ ಗಂಗಾನಗರ ಅತಿ ಹೆಚ್ಚು ಉಷ್ಣಾಂಶವನ್ನ ದಾಖಲಿಸಿದ್ರೆ ಕಾಶ್ಮೀರದಲ್ಲೇ ಹೇಳುವಂತಹ ಪ್ರದೇಶ ಅತಿ ಕಡಿಮೆ ಉಷ್ಣಾಂಶವನ್ನ ದಾಖಲಿಸಿದೆ. ಇದು ಭಾರತದಲ್ಲಿ. ಪ್ರಪಂಚದಲ್ಲಿ ಅಲ್ ಅಜಿಜಿಯಾ ಹಾಗೆ ವರ್ಕೋಯಾನಸ್ಕ್, ಭಾರತದಲ್ಲಿ ರಾಜಸ್ಥಾನದ ಗಂಗಾನಗರ ಮತ್ತು ಕಾಶ್ಮೀರದಲ್ಲೇ. ಇನ್ನು ನಾವು ಕರ್ನಾಟಕದಲ್ಲಿ ನೋಡ್ತಾ ಹೋದ್ರೆ ರಾಯಚೂರು ಅತಿ ಹೆಚ್ಚು ಉಷ್ಣಾಂಶವನ್ನ ದಾಖಲಿಸಿದಂಥ ಪ್ರದೇಶ ಆದ್ರೆ ಬೆಳಗಾವಿ ಜಿಲ್ಲೆ ಕಡಿಮೆ ಉಷ್ಣಾಂಶವನ್ನ ದಾಖಲಿಸಿದಂತಹ ಜಿಲ್ಲೆ ಆಗಿದೆ. ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ವಾಯುವಿನ ಒತ್ತಡವನ್ನ ಅಳೆಯಲು ಬಳಸುವ ಉಪಕರಣ. ವಾಯುವಿನ ಒತ್ತಡವನ್ನ ಅಳೆಯಲಿಕ್ಕೆ ಬಳಸುವಂತಹ ಉಪಕರಣ ವಾಯುಭಾರ ಮಾಪಕ. ಈ ಒತ್ತಡವನ್ನ ಮಿಲಿಬಾರ್ಗಳಲ್ಲಿ ಮಿಲಿಬಾರ್ಗಳಲ್ಲಿ ಅಳತೆ ಮಾಡ್ತಾರೆ. ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡ. ಸಮುದ್ರ ಮಟ್ಟದಲ್ಲಿ ಸರಾಸರಿ ಒತ್ತಡ 1013.25 MB. ಇಲ್ಲಿ 1013 ಅಂತಾನೆ ಆಪ್ಷನ್ ಅನ್ನ ಕೊಡ್ಬೋದು. ಈ 0.25 ಅನ್ನ ಬಿಡಬಹುದು ಅಥವಾ ಇದನ್ನೂ ಸಹ ಕೊಡಬಹುದು. ಒಂದೊಮ್ಮೆ 0.25 ಕೊಡದೆ 1013 MB ಅಂತ ಕೊಟ್ಟಿದ್ರೆ ಇದು ಸಹ ಸರಿಯಾದಂತಹ ಉತ್ತರ ಆಗುತ್ತೆ. ನೆಕ್ಸ್ಟ್ ವಾಯುಮಂಡಲದ ಒತ್ತಡದ ಇಳಿಕೆಯ ಪ್ರಮಾಣ. ವಾಯುಮಂಡಲದ ಒತ್ತಡ ಇಳಿಕೆಯ ಪ್ರಮಾಣ 300 ಮೀಟರ್ಗೆ 34 ಮಿಲಿಬಾರ್ಗಳಷ್ಟು. 300 ಮೀಟರ್ ಎತ್ತರಕ್ಕೆ ಹೋದಂತೆ 34 ಮಿಲಿಬಾರ್ಗಳ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಗಾಳಿಯ ವೇಗವನ್ನ ಅಳೆಯುವ ಮಾಪಕ. ಗಾಳಿಯ ವೇಗವನ್ನ ಪವನ ವೇಗ ಮಾಪಕ ಅನಿಮೋಮೀಟರ್ ಇದರಿಂದ ಅಳತೆಯನ್ನ ಮಾಡ್ತಾರೆ. ನೆಕ್ಸ್ಟ್ ಸ್ಥಳೀಯ ಮಾರುತಗಳ ವಿವಿಧ ಹೆಸರು. ಸ್ಥಳೀಯ ಮಾರುತಗಳನ್ನ ವಿವಿಧ ಪ್ರದೇಶಗಳಲ್ಲಿ ಏನಂತ ಕರೀತಾರೆ? ಇದು ಬಹಳಷ್ಟು ಇಂಪಾರ್ಟೆಂಟ್ ಇರುವಂಥದ್ದು. ಪ್ರತಿ ಬಾರಿಯೂ ಈ ಸ್ಥಳೀಯ ಮಾರುತ ಆಗಿರ್ಬೋದು, ಆವರ್ತ ಮಾರುತಕ್ಕೆ ಸಂಬಂಧಪಟ್ಟಂತೆ ಹೊಂದಿಸಿ ಬರೆಯಿರಿ ಅಥವಾ ಸರಿಯಾದ ಜೋಡಿ ಆರಿಸಿ ಹೇಳುವಂತಹ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಭಾರತದಲ್ಲಿ ಸ್ಥಳೀಯ ಮಾರುತಗಳನ್ನ ಲೂ ಅಂತ ಕರೀತಾರೆ. ಅಮೆರಿಕಾದಲ್ಲಿ ಅದಕ್ಕೆ ಚಿನೂಕ್ ಅಂತ ಕರೆಯುವಂಥದ್ದು. ಫ್ರಾನ್ಸ್ನಲ್ಲಿ ಮಿಸ್ಟ್ರಲ್, ಸಹರಾದಲ್ಲಿ ಸಿರಾಕೋ, ಅಂಟಾರ್ಟಿಕಾದಲ್ಲಿ ಬ್ಲಿಜಾರ್ಡ್ ಹಾಗೆ ಆಸ್ಟ್ರೇಲಿಯಾದಲ್ಲಿ ಬ್ರಿಕ್ ಫೀಲ್ಡರ್ ಅಂತ ಕರೀತಾರೆ. ಇವುಗಳನ್ನು ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡು ಪದೇ ಪದೇ ನೋಡ್ತಾ ಇದ್ರೆ ಅವು ಬಾಯಾಟ ಆಗುತ್ತೆ ಅಥವಾ ಮೆಮೊರೈಸ್ಡ್ ಆಗಿ ಇರುವಂಥದ್ದು. ಭಾರತದಲ್ಲಿ ಲೂ ಅಂತ ಕರೀತಾರೆ ಸ್ಥಳೀಯ ಮಾರುತಗಳನ್ನ. ಅಮೆರಿಕಾದಲ್ಲಿ ಚಿನೂಕ್, ಫ್ರಾನ್ಸ್ನಲ್ಲಿ ಮಿಸ್ಟ್ರಲ್, ಸಹರಾದಲ್ಲಿ ಸಿರಾಕೋ, ಅಂಟಾರ್ಟಿಕಾದಲ್ಲಿ ಬ್ಲಿಜಾರ್ಡ್ ಹಾಗೆ ಆಸ್ಟ್ರೇಲಿಯಾದಲ್ಲಿ ಬ್ರಿಕ್ ಫೀಲ್ಡರ್ ಅಂತ ಕರೆಯುವಂಥದ್ದು. ನೆಕ್ಸ್ಟ್ 9ನೇ ಪ್ರಶ್ನೆ. ಆವರ್ತ ಮಾರುತಗಳ ವಿವಿಧ ಹೆಸರು. ಅದೇ ರೀತಿಯಾಗಿ ಈ ಸ್ಥಳೀಯ ಮಾರುತಗಳನ್ನ ವಿವಿಧ ಪ್ರದೇಶಗಳಲ್ಲಿ ವಿವಿಧ ರೀತಿಯಲ್ಲಿ ಕರೆಯುವಂತೆ ಆವರ್ತ ಮಾರುತಗಳನ್ನ ವಿವಿಧ ಪ್ರದೇಶದಲ್ಲಿ ಕರೀತಾರೆ ಏನಂತ. ಜಪಾನ್ ಹಾಗೂ ಚೀನಾದಲ್ಲಿ ಅದನ್ನ ಟೈಫೂನ್ ಅಂತ ಕರೀತಾರೆ. ಅಮೆರಿಕ, ಮೆಕ್ಸಿಕೋದಲ್ಲಿ ಹರಿಕೇನ್ ಅಂತ ಕರೀತಾರೆ. ಆಸ್ಟ್ರೇಲಿಯಾದಲ್ಲಿ ವಿಲ್ಲಿಸ್, ಭಾರತದಲ್ಲಿ ಸೈಕ್ಲೋನ್, ರಷ್ಯಾದಲ್ಲಿ ವರ್ಲ್ಪೂಲ್ ಅಂತ ಕರೆಯುವಂಥದ್ದು. ಆವರ್ತ ಮಾರುತಗಳನ್ನ ವಿವಿಧ ಪ್ರದೇಶಗಳಲ್ಲಿ ಕರೆಯುವಂತಹ ಹೆಸರು. ಜಪಾನ್ ಹಾಗೂ ಚೀನಾ ಟೈಫೂನ್, ಅಮೆರಿಕ ಮತ್ತು ಮೆಕ್ಸಿಕೋ ಹರಿಕೇನ್, ಆಸ್ಟ್ರೇಲಿಯಾ ವಿಲ್ಲಿಸ್, ಭಾರತ ಸೈಕ್ಲೋನ್ ಹಾಗೆ ರಷ್ಯಾ ವರ್ಲ್ಪೂಲ್ ಅಂತ ಕರೆಯುವಂಥದ್ದು. ನೆಕ್ಸ್ಟ್ 10ನೇ ಪ್ರಶ್ನೆ. ಉಣ್ಣೆಗುಡ್ಡೆ ಎಂದು ಕರೆಯುವ ಮೋಡ. ಉಣ್ಣೆಗುಡ್ಡೆ ಎಂದು ಯಾವ ಮೋಡವನ್ನ ಕರೀತಾರೆ? ರಾಶಿ ಮೋಡವನ್ನ ಕರೀತಾರೆ. ಇದು ಹೂಕೋಸಿನ ರಚನೆಯನ್ನ ಇದು ಹೊಂದಿರುತ್ತೆ. ನೆಕ್ಸ್ಟ್ ಕುದುರೆ ಬಾಲ ಎಂದು ಪ್ರಸಿದ್ಧವಾಗಿರುವಂತಹ ಮೋಡ ಯಾವುದು? ಕುದುರೆ ಬಾಲ ಎಂದು ಪ್ರಸಿದ್ಧ ಆಗಿರುವಂತಹ ಮೋಡ ಹಿಮಕಣ ಮೋಡ ಪ್ರಸಿದ್ಧ ಆಗಿದೆ. ನೆಕ್ಸ್ಟ್ 12ನೇ ಪ್ರಶ್ನೆ. ಅಪರಾಹ್ನ ಮಳೆ ಎಂದು ಪ್ರಸಿದ್ಧ ಆಗಿರುವಂಥದ್ದು ಪರಿಸರಣ ಮಳೆ. ಪರಿಸರಣ ಮಳೆ ಏನು? ಅತಿ ಉಷ್ಣಾಂಶದ ಕಾರಣದಿಂದಾಗಿ ಸಮಭಾಜಕ ವೃತ್ತದ ವಲಯದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಈ ಪರಿಸರಣ ಮಳೆ. ಸಮಭಾಜಕ ವೃತ್ತದ ಪ್ರದೇಶದಲ್ಲಿ ಅತಿ ಉಷ್ಣಾಂಶದಿಂದಾಗಿ ಮಧ್ಯಾಹ್ನದ ನಂತರ ಸುಮಾರು 4 ಗಂಟೆ ಸಾಯಂಕಾಲದ ಸುಮಾರು ಈ ಒಂದು ಗುಡುಗು ಸಹಿತ ಆಲಿಕಲ್ಲು ಸಹಿತ ಮಳೆ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಇದನ್ನ ಪರಿಸರಣ ಮಳೆ ಅಂತ ಕರೀತಾರೆ. ಬೇಸಿಗೆಯಲ್ಲಿ ಈ ಮಳೆ ಉಂಟಾಗುತ್ತೆ ಹೆಚ್ಚಾಗಿ. ನೆಕ್ಸ್ಟ್ 13ನೇ ಕ್ವಶನ್. ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ. ಮೇಘಾಲಯದ ಮಾಸಿನ್ ರಾಮ್ ಅತಿ ಹೆಚ್ಚು ಮಳೆ ಪಡೆದರೆ ರಾಜಸ್ಥಾನದ ರೂಯ್ಲಿ ಅತಿ ಕಡಿಮೆ ಮಳೆಯನ್ನು ಪಡೆದಿದೆ. ಇದು ಭಾರತದಲ್ಲಿ. ಇನ್ನು 200 ವರ್ಷಗಳಿಂದ ಮಳೆ ಬಾರದಿರುವ ಪ್ರದೇಶ ಚಿಲಿ ದೇಶದ ಅಟಕಾಮ ಮರುಭೂಮಿ. ಅತಿ ಕಡಿಮೆ ಮಳೆ ಪಡೆದಿರುವಂತಹ ಪ್ರಪಂಚದಂದ್ರೆ ಅಟಕಾಮ ಮರುಭೂಮಿ ಅಂತ ಹೇಳ್ಬೋದು. ಇದು ಭಾರತದಲ್ಲಿ
ಮೇಘಾಲಯದ ಮಾಸಿನ್ ಡ್ಯಾಮ್ ಇದು ಪ್ರಪಂಚದಲ್ಲೇ ಅತಿ ಹೆಚ್ಚು ಮಳೆಯನ್ನ ಪಡೆದಂತಹ ಪ್ರದೇಶ. ಅದೇ ರೀತಿ ಭಾರತದಲ್ಲಿಯೂ ಸಹ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ. ರಾಜಸ್ಥಾನದ ರುಯ್ಲಿ ಇದು ಭಾರತದಲ್ಲಿ ಕಡಿಮೆ ಮಳೆ ಪಡೆಯುವಂತಹ ಪ್ರದೇಶ. ಆದ್ರೆ ಅಟಕಾಮ ಮರುಭೂಮಿಯಲ್ಲಿ 200 ವರ್ಷಗಳಿಂದ ಮಳೆ ಬಾರದಿರುವಂತಹ ಒಂದು ಒಣ ಪ್ರದೇಶ ಆಗಿದೆ. ಒಟ್ಟು ಈ ವಾಯುಗೋಳ ಒಂದು ಲೆಸನ್ನಲ್ಲಿ ನಾವು 12 ಕ್ವಶನ್ಗಳು, ಈ 12 ಕ್ವಶನ್ಗಳು ಯಾವ ರೀತಿಯಾಗಿದ್ವು ಅಂದರೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಇರುವಂಥದ್ದು. ಯಾವುದೇ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳಿದ್ರು ಸಹ ಅದರಲ್ಲಿ ನಿಮಗೆ ಉತ್ತರವನ್ನು ಫೈಂಡ್ ಮಾಡಲಿಕ್ಕೆ ಆಗುವಂಥ ರೀತಿಯಲ್ಲಿ ಇರುವಂಥದ್ದಾಗಿತ್ತು. ಲೆಸನ್ ವೈಸ್ ಮಾಡ್ತಾ ಇರುವಂಥದ್ದು. ಈ ರೀತಿಯಾಗಿ ನಾವು ಒನ್ ಲೈನರ್ಗಳನ್ನು ಮಾಡ್ತೇವೆ, ಹಾಗೆ MCQಗಳನ್ನು ಸಹ ನಮ್ಮ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯಾದಂತಹ ಡೀಟೇಲ್ ಕ್ಲಾಸ್ಗಳು ಹಾಗೆ ಒನ್ ಲೈನರ್ MCQ ಎಲ್ಲ ಕ್ಲಾಸ್ಗಳನ್ನು ನಾವು ಕಂಡಕ್ಟ್ ಮಾಡ್ತೇವೆ. ಎಕ್ಸಾಮ್ಗೆ ಹೆಚ್ಚು ಪ್ರಿಪೇರ್ ಆಗಲಿ, 110+ ಸ್ಕೋರ್ ನಿಮ್ಮದಾಗಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ. ಹಾಗೆ ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತೋ ಮೂಲಕ ನಮಗೆ ನೋಟಿಫೈ ಆಗಿರಿ. ಥ್ಯಾಂಕ್ ಯು.